ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಕೆಲವರು ಮೆರುಗಿಗೆ ಬರದೆ ಬದುಕ್ತಾರೆ, ಪ್ರಚಾರವಿಲ್ಲದೆ ಸಾಧಿಸ್ತಾರೆ. ಆದರೆ ಹೊರಟು ಹೋದಾಗ ಒಂದು ತುಂಬಲಾರದ ಖಾಲಿತನವನ್ನು ಬಿಟ್ಟು ಹೋಗ್ತಾರೆ. ಅಂತಹ ಒಬ್ಬ ಮೌನದ ಸಾಧಕನ ಕಥೆ ಇದು. ಅವರೇ ನಮ್ಮ ದಿಲೀಪ್ ರಾಜ್. ಸೆಪ್ಟೆಂಬರ್ 2, 1978 ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಮನೆ, ಆದರೆ ಕಣ್ಣಲ್ಲಿ ತುಂಬಿದ ಕನಸುಗಳು ಅಸಾಮಾನ್ಯವಾಗಿದ್ದವು. ಬಾಲ್ಯದಿಂದಲೇ ಕಲೆಯತ್ತ ಒಲವು. ಅಭಿನಯ ಅಂದರೆ ಕೇವಲ ನಟನೆ ಅಲ್ಲ, ಅದು ಬದುಕುವ ರೀತಿ ಅನ್ನೋ ನಂಬಿಕೆ ಇತ್ತು ಇವ್ರಿಗೆ. ಬೆಳ್ಳಿ ತೆರೆಗೆ ಮೊದಲೇ ರಂಗಭೂಮಿಯ ವೇದಿಕೆ ಮೇಲೆ ತನ್ನ ಆತ್ಮವನ್ನು ಒರಗಿಸಿದ ಕಲಾವಿದ ಇವರು. ದಿಗ್ಗಜ ಕಲಾವಿದರ ನಡುವೆ ನಿಂತು ಕಲಿತ ಶಾಲೆ ಅದು. ಇಲ್ಲೇ ಹುಟ್ಟಿದ್ದು ಅವರ ಶಿಸ್ತಿನ ಅಭಿನಯ, ಅವರ ನೆಲಕ್ಕೆ ಒರಗಿದ ವ್ಯಕ್ತಿತ್ವ. ಕನ್ನಡ ಮನೆಗಳಲ್ಲಿ ಪರಿಚಿತ ಮುಖವೊಂದಾಗಿ ಬದಲಾಗಿದ ಕಾಲ. ಜನನಿ, ರಂಗೋಲಿ, ಮಾಂಗಲ್ಯ, ಮಳೆಬಿಲ್ಲು ಪಾತ್ರವೊಂದಕ್ಕೆ ಆರ್ಭಟವಲ್ಲ, ಆದರೆ ಪ್ರತಿಯೊಂದು ಪಾತ್ರದಲ್ಲೂ ಒಂದು ನಿಜವಾದ ಮನುಷ್ಯ. 2005ರಲ್ಲಿ ಬಾಯ್ ಫ್ರೆಂಡ್ ಚಿತ್ರ ಬಂತು. ಒಂದು ಹೊಸ ಪಯಣದ ಆರಂಭವಾಯಿತು. ಆದರೆ 2007ರ ಮಿಲನ ಚಿತ್ರ ಅವರ ಬದುಕಿಗೆ ಮಹತ್ವದ ತಿರುವನ್ನು ಕೊಟ್ಟಿತ್ತು. ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ಪಾತ್ರವದು. ಕೆಲವೇ ದೃಶ್ಯಗಳು, ಆದರೆ ಶಾಶ್ವತ ಛಾಪು. ಅದೊಂದು ಪಾತ್ರವಲ್ಲ, ಅದೊಂದು ನೆನಪು. ಲವ್ ಗುರು, ಗಾನವಜಾನ, ಯೂಟರ್ನ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಎಲ್ಲ ಸಿನಿಮಾಗಳು ನಟನಾಗಿ ಮಾತ್ರವಲ್ಲ, ಪಾತ್ರವಾಗಿ ಬಿಡುತ್ತಿದ್ದ ಕಲಾವಿದ. ಕಣ್ಣಲ್ಲಿ ನೋವು, ಮೌನದ ಮಾತು, ಹಾವಭಾವದಲ್ಲಿ ಕತೆ. ನಂತರ ಬಂದದ್ದು ಹಿಟ್ಲರ್ ಕಲ್ಯಾಣ. ಒಂದು ಧಾರಾವಾಹಿ ಅಲ್ಲ, ಒಂದು ಸಂಬಂಧ. ನಟ ನಟಿಯರ ನಡುವೆ ಮಾತ್ರವಲ್ಲ, ನೇರವಾಗಿ ಪ್ರೇಕ್ಷಕರ ಹೃದಯದೊಳಗೆ ಸ್ಥಾನ ಪಡೆದ ಪಾತ್ರ ಅದು. ಸ್ನೇಹಿತರೆ, ದಿಲೀಪ್ ರಾಜ್ ಅಂದರೆ ಒಬ್ಬ ನಟ ಮಾತ್ರ ಅಲ್ಲ, ಒಬ್ಬ ಡಬ್ಬಿಂಗ್ ಕಲಾವಿದ, ನಿರ್ಮಾಪಕ, ರಂಗಭೂಮಿ ಕಲಾವಿದ ಮತ್ತು ಮುಖ್ಯವಾಗಿ ಒಬ್ಬ ಒಳ್ಳೆಯ ಮನುಷ್ಯ. ಪ್ರಚಾರದಿಂದ ದೂರ, ಪ್ರತಿಭೆಗೆ ಹತ್ತಿರ. ಆದರೆ ವಿಧಿಗೆ ಕಾಲಗಣನೆ ಇರಲಿಲ್ಲ. ಮೇ 13, 2026ರಲ್ಲಿ ಒಂದು ಸಾಮಾನ್ಯ ದಿನದಂತೆ ಕಾಣಿಸಿದರೂ ಕನ್ನಡ ಚಿತ್ರರಂಗದ ಪಾಲಿಗೆ ಒಂದು ಮಂಕಾದ ದಿನ. 47 ವರ್ಷ ತುಂಬುವುದಕ್ಕೂ ಮೊದಲೇ ನಿಂತು ಹೋದ ಪಯಣ. ಹೃದಯಾಘಾತ. ಆದರೆ ನೋವು ಹೃದಯಕ್ಕೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಇಂದು ಇವರು ಇಲ್ಲ, ಆದರೆ ಅವರ ಮೌನ ಪಾತ್ರಗಳು ನಮ್ಮ ಜೊತೆ ಇವೆ. ಅವರ ಸಂಭಾಷಣೆಗಳು, ಅವರ ನಗು, ಅವರ ನೋವು ಎಂದಿಗೂ ಅಳಿಯದ ನೆನಪು. ದಿಲೀಪ್ ರಾಜ್, ನೀವು ನಮ್ಮ ನಡುವೆ ಇದ್ದಾಗ ನಿಮ್ಮ ಸಾಧನೆಯ ಮಾತು ಕಡಿಮೆ ಹೇಳಿದೆವು, ಆದರೆ ನೀವು ಹೋದ ಮೇಲೆ ನಿಮ್ಮ ಕೊರತೆ ಜೋರಾಗಿ ಮಾತಾಡುತ್ತಿದೆ. ಸ್ನೇಹಿತರೆ, ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕೆಲವರು ಸಿನಿಮಾ ಮಾಡ್ತಾರೆ, ಕೆಲವರು ಜೀವನದ ಪಾತ್ರವಾಗಿ ಉಳಿದು ಹೋಗುತ್ತಾರೆ. ಇದು ದಿಲೀಪ್ ರಾಜ್ ಅವರ ಮಾತುಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಿಲೀಪ್ ರಾಜ್ ಅವರ ಅಗಲಿಕೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವರು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇಂತಿ ನಿಮ್ಮ ಪ್ರೀತಿಯ ಕನ್ನಡಿಗ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.